ನೋಡಿ, ತಾಯಿ ಸಾಲು ಮರದ ತಿಮ್ಮಕ್ಕ, ವೃಕ್ಷ ಮಾತೆ, ಅಜ್ಜಿ, ಏನು ಬೇಕಾದರೂ ಕರೀರಿ. ಈ ಅಜ್ಜಿ ಒಂದು ತುಂಬು ಜೀವನವನ್ನು, ಅರ್ಥಪೂರ್ಣ ಜೀವನವನ್ನು ನಡೆಸಿ ನಿಧನರಾಗಿದ್ದಾರೆ. ಅನೇಕ ಬಾರಿ ತಿಮ್ಮಕ್ಕ ಅವರು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗ್ತಾಯಿದ್ರು. ಅದೇ ಉತ್ಸಾಹದಿಂದಲೇ ಎದ್ದು ಬರ್ತಾಯಿದ್ರು. ಅವರು ಎಂದಿನಂತೆ ಎದ್ದು ಬರ್ತಾಯಿದ್ರು. ಇವತ್ತಿಗೆ ಆ ವೃಕ್ಷ ಮಾತೆ ಅನೇಕರ ಬದುಕಿಗೆ ಉಸಿರನ್ನು ಕೊಟ್ಟು ತಾನು ಉಸಿರು ಚೆಲ್ಲಿ ಹೋಗಿದ್ದಾರೆ. ಅಜರಾಮರವಾಗುವುದು, ಅಮರರಾಗುವುದು ಹೇಗೆ ಅಂದರೆ ಈ ಅಜ್ಜಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಮರ ಆಗೋದು ಹೀಗೆ. ಅಮರತ್ವಕ್ಕೆ ಮನುಷ್ಯ ಏರೋದು ಹೇಗೆ ಅಂದರೆ ಈ ಅಜ್ಜಿ ಬದುಕಿದ್ರಲ್ಲ, ಈ ಅಜ್ಜಿಯಷ್ಟು ಬದುಕು ಸಾಕ್ರಿ. ನೀವು ಮರ ನೆಡಿ, ಗಿಡ ನೆಡಿ. ಒಬ್ಬ ಮನುಷ್ಯನ ತುಂಬು ಜೀವನ ಅಂತ ಬಂದಾಗ ಒಬ್ಬ ಮನುಷ್ಯನ ಪೂರ್ತಿ ಆಯಸ್ಸು 120 ವರ್ಷ ಅಂತ ಮಾತಾಡ್ತಾರೆ, 120 ವರ್ಷ ಅಂತ ಮಾತಾಡ್ತಾರೆ. ಅದರಲ್ಲಿ ಅಜ್ಜಿ 114 ವರ್ಷಗಳನ್ನು ಬದುಕಿದೆ. ಅಜ್ಜಿ ಡಯಟ್ ಮಾಡ್ತಾ ಇತ್ತಾ, ಜಾಗಿಂಗ್ ಮಾಡ್ತಾ ಇತ್ತಾ, ಜಿಮ್ಗೇನಾದರೂ ಹೋಗ್ತಿತ್ತಾ? ನೋ. ಪ್ರಕೃತಿಗಾಗಿ, ಇನ್ನು ಒಂದು ಮನುಕುಲಕ್ಕಾಗಿ ಅಜ್ಜಿ ಬದುಕಿತ್ತು. ಮಕ್ಕಳೆಲ್ಲಪ್ಪ ನಾವು ಗಿಡ ನೆಡೋಣ, ಗಂಡ ಹೆಂಡತಿ ಮಾತಾಡ್ಕೋತಾರೆ ಗಿಡ ನೆಡೋಣ ಅಂಥೇಳಿ. ಆ ಗಿಡ ನೆಟ್ಟು ಎಲ್ಲ ಆಲದ ಮರದಿಂದ ಹಿಡಿದು, ಹುಣಸೆ ಮರದಿಂದ ಹಿಡಿದು ಎಲ್ಲ ಬಗೆಯ ಗಿಡಗಳು, ನೇರಳೆ ಎಲ್ಲವನ್ನು ಕೂಡ ನೆಡ್ತಾ ಆ ಮರಗಳಲ್ಲಿ ಮಕ್ಕಳನ್ನು ಕಾಣ್ತಾ ಬದುಕಿದಂತಹ ಹಿರಿಯ ಚೇತನ ಇದು ಈ ಅಜ್ಜಿ. ಸಾಲು ಮರದ ತಿಮ್ಮಕ್ಕ. ಪ್ರಶಸ್ತಿಗಳು ಕಡಿಮೆನೇ ಈ ಅಜ್ಜಿಗೆ, ಅವೇನೂ ಅಲ್ಲ. ಮನುಷ್ಯರ ಮನಸ್ಸಲ್ಲಿ ಈ ಅಜ್ಜಿಗೊಂದು ಪ್ರಶಸ್ತಿ ಸಿಗ್ತಲ್ಲ, ಆದರ್ಶವಾಯ್ತಲ್ಲ ಅನೇಕರಿಗೆ ಅಜ್ಜಿ, ಅದು ಜೀವನ. ಹೇಗೆ ಬೇಕಾದ್ರೂ ಬದುಕಬಹುದು, ಹೀಗೆ ಬದುಕಬಹುದು, ಹೀಗೂ ಬದುಕಬಹುದು ಅಂತ ತೋರಿಸಿಕೊಟ್ಟಂಥ ಒಂದು ಅರ್ಜಿ. ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅನೇಕ ನಾಯಕರು, ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ. ತನ್ನ 114ನೇ ವಯಸ್ಸಲ್ಲಿ ಅಜ್ಜಿ ಇಹಲೋಕವನ್ನು ತೊರೆದಿದ್ದಾರೆ. ಮನುಕುಲಕ್ಕೆ ಮಾದರಿಯಾಗಿ ಕಾಡು ಹೇಗೆ ಬೆಳೆಸ್ಬೇಕು ನಾವು, ಮರಗಳನ್ನು ಹೇಗೆ ಕಾಣಬೇಕು ನಾವು. ನೋಡಿ, ಡೆಲ್ಲಿ ಬಿಟ್ಟರೆ ಬೆಂಗಳೂರೇ ಅಂತ ಇವತ್ತಿಗೆ ಪೊಲ್ಯೂಷನ್ನಲ್ಲಿ, ವಾಯು ಗುಣಮಟ್ಟ ಕುಸಿತದಲ್ಲಿ ದೆಹಲಿ ಬಿಟ್ಟರೆ, ದೆಹಲಿಲಿ ಪರದಾಡ್ತಾ ಇದ್ದಾರೆ ಜನ. ಒಳ್ಳೆ ಗಾಳಿ ಬೇಕು. ನಾವೆಲ್ಲರೂ ಹಾಗೇನೇ ಅಲ್ವಾ? ಒಂದು ಗಾಡಿನೋ, ಒಂದು ಟೂ ವೀಲರೋ, ಒಂದು ಕಾರೋ ತೊಗೊಂಡು ಹೋದರೆ ಎಲ್ಲ ನಿಲ್ಲಿಸ್ಬೇಕು ಅಂದರೆ ಮೊದಲು ಏನು ಹುಡುಕ್ತೀವಿ ಹೇಳಿ? ನೆರಳಿದೆಯಾ ಅಂತ ನೋಡ್ತೀವಿ. ಮರ ಇದೆಯಾ, ನೆರಳಿದೆಯಾ? ಟೂ ವೀಲರ್ ನಿಲ್ಲಿಸೋಕ್ಕೆ, ಸೈಕಲ್ ನಿಲ್ಲಿಸೋಕ್ಕೆ, ಕಾರ್ ನಿಲ್ಲಿಸ್ಲಿಕ್ಕೆ ನೆರಳಬೇಕು ನಮಗೆ. ಗಿಡ ನೆಟ್ಟಿದ್ದೀವೋ ಅಂತ ಚೆಕ್ ಮಾಡಿಕೊಂಡಾಗ ನೆನಪು ಮಾಡ್ಕೊಳ್ಳಿ, ನಾವೆಲ್ಲ ಗಿಡ ನೆಟ್ಟು ಎಷ್ಟು ವರ್ಷಗಳಾಗಿದೆ. ಅವಾಗೆಲ್ಲ ಪಾಠಗಳಿರ್ತಿತ್ತು ಶಾಲೆಯಲ್ಲಿ, ಕೈ ತೋಟ, ಮನೆ ಹಿಂದೆ ಒಂದು ಕೈ ತೋಟ ಅಂತ. ಈ ಕೈ ತೋಟಕ್ಕೆ ಜಾಗನೇ ಇಲ್ಲ ಈಗ. ಇದರ ಮಧ್ಯದಲ್ಲಿ ನಮಗೆ ಸಿಕ್ಕ ಅವಕಾಶಗಳಲ್ಲಿ ಗಿಡ ನೆಡೋಣ. ನೀವು ಗಿಡ ನೆಡಿ, ಒಳ್ಳೆ ಗಾಳಿ ಕೊಡಿ, ಮುಂದಿನ ತಲೆಮಾರಿಗೆ ಪ್ರಕೃತಿಯನ್ನು ಉಳಿಸಿ ಹೋಗಿ. ಪ್ರಕೃತಿಯನ್ನು ನೀವು ಹೇಗೆ ಟ್ರೀಟ್ ಮಾಡ್ತಿರೋ ನಿಮ್ಮನ್ನು ಪ್ರಕೃತಿ ಹಾಗೇ ಟ್ರೀಟ್ ಮಾಡುತ್ತೆ. ಪ್ರಕೃತಿಗೆ ನೀವೇನು ಕೊಡ್ತಿರೋ ಅದು ನಿಮ್ಗೆ ವಾಪಸ್ ಕೊಡುತ್ತೆ ಅಂತ. ನೀನು ವಿಷ ಹಾಕಿದ್ರೆ ನಿನಗೂ ವಿಷನೇ ಸಿಗೋದು, ನೀನು ಗಿಡ ನೆಟ್ಟರೆ ನಿನಗೂ ಒಳ್ಳೆ ಗಾಳಿ ಸಿಗುತ್ತೆ ಅಂತ. 114ನೇ ವಯಸ್ಸಲ್ಲಿ ಆ ಒಂದು ಆದರ್ಶವನ್ನು ನಮ್ಮೆಲ್ಲರಿಗೂ ತುಂಬಿ ಈ ಅಜ್ಜಿ ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ ನೀವು ಈ ಕಡೆ ಬನ್ನಿ.